ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ದಾಳಿ ಹಿನ್ನೆಲೆಯಲ್ಲಿ ಸಾಕ್ಷಿ ನಾಶಕ್ಕೆ ಯತ್ನಿಸಲಾಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಆಳಂದದಲ್ಲಿ ದಾಖಲೆಗಳಿಗೆ ಬೆಂಕಿ ಇಟ್ಟು ನದಿಗೆ ಬಿಸಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೂಡ್ಸ್ ವಾಹನ ಮತ್ತು ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದರ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡಲಾಗಿತ್ತು, ಯತ್ನಿಸಲಾಗಿತ್ತು ಅನ್ನೋ ಆರೋಪ ಇವ್ರ ಮೇಲೆ. ಹೀಗಾಗಿ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರೆ ಯಾರ ಅಣತಿ ಮೇರೆಗೆ ಇದನ್ನೆಲ್ಲ ಮಾಡಿದ್ರು, ಇಲ್ಲಿ ಯಾರು ನನ್ನ ಸುರಿಯೋದಕ್ಕೆ ಹೇಳಿದ್ರು, ಸುಟ್ಟಾಕೋಕೆ ಹೇಳಿದ್ರು ಅನ್ನುವಂತಹ ವಿಚಾರಕ್ಕೆ ಉತ್ತರ ಸಿಗುತ್ತೆ ಅಂತ ಪೊಲೀಸರದ್ದು ಯೋಚನೆ. ಚಾಲಕ ವಿಶಾಲ್ನನ್ನ ವಿಚಾರಣೆಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಸುಟ್ಟ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಕೆದಕ್ತಾ ಇದ್ದಾರೆ. ಯಾರ್ದು ಪ್ಲಾನ್ ಇದು, ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು, ಆತುರಾತುರವಾಗಿ ಹೇಗೆ ತಗಲಾಕೊಂಡ್ರು ಅನ್ನೋದರ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಆಳಂದ ಪೊಲೀಸರಿಂದ ಎಸ್ಐಟಿ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಸುಭಾಷ್ ಗುತ್ತೇದಾರ್ ಮನೆಯ ಕೆಲ ಮೀಟರ್ಗಳ ಅಂತರದಲ್ಲೇ ಕೆಲ ಸಾಕ್ಷಿಗಳು ನಾಶ ಆಗಿತ್ತು. ಇನ್ನೂ ಕೆಲವು ಅಲ್ಲೇ ಸುತ್ತಮುತ್ತ ಇರುವಂತಹ ಕೆರೆ ಬದಿಯಲ್ಲಿ ಕೂಡ ನಾಶ ಆಗಿತ್ತು ಅನ್ನೋದು ಆರೋಪ. ಹೀಗಾಗಿ ಈ ಗೂಡ್ಸ್ ವಾಹನದಲ್ಲಿ ರಾಶಿ ತುಂಬಿ ತೊಗೊಂಡು ಹೋಗಿದ್ರಲ್ಲ, ಆ ಚಾಲಕನನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಒಬ್ಬೊಬ್ಬರನ್ನೇ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಎಸ್ಐಟಿ ನಿನ್ನೆ ಮಿಂಚಿನ ದಾಳಿಯನ್ನು ನಡೆಸಿತ್ತು. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರರ ಮನೆ ಮೇಲೆ ದಾಳಿ ಮಾಡಲಾಗಿತ್ತು. 2023ರಲ್ಲಿ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನದ ಆರೋಪದ ತನಿಖೆಯನ್ನು ಅವರು ನಡೆಸ್ತಾ ಇದ್ದಾರೆ. ಆಳಂದ್ ವೋಟ್ ಚೋರಿ ಪ್ರಕರಣ ಸಂಬಂಧ ಈಗಾಗಲೇ ಎಸ್ಐಟಿ ತನ್ನ ತನಿಖೆಯನ್ನು ಚುರುಕುಗೊಳಿಸಿದ್ದು, ನಿನ್ನೆ ಕಲಬುರಗಿಯಲ್ಲಿ ಆಳಂದ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅವರ ಮನೆ ಹಾಗೂ ಅವರ ಒಂದು ಸೇರಿದಂಥ ಒಡೆತನದ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮೇಲೆ ದಾಳಿ ಬಳಿಕ ಏನಂದರೆ ಆಳಂದ್ ಪಟ್ಟಣದಲ್ಲಿರುವಂಥ ರೇವಣಸಿದ್ದೇಶ್ವರ ಕಾಲನಿಯಲ್ಲಿರುವಂಥ ಅವರ ಮನೆಯ ಹೊರಭಾಗದಲ್ಲಿ ಅಪಾರ ಪ್ರಮಾಣದ ಒಂದು ಕಡತಗಳನ್ನು ಬೆಂಕಿಗೆ ಹಚ್ಚಲಾಯಿತು. ಬೆಂಕಿಗೆ ಹಚ್ಚದ ಬಳಿಕ ಏನಂದರೆ ನೇರವಾಗಿ ಆ ಆಳಂದ ಪಟ್ಟಣದ ಹೊರವಲಯದಲ್ಲಿರುವಂತಹ ಶಾಖಾಪುರ ಒಂದು ಸೇತುವೆ ಏನಿದೆ, ಅಂದರೆ ಅಮರ್ಜಾದ ಒಂದು ಬ್ಯಾಕ್ ವಾಟರ್ ಏನು ಬರ್ತಾ ಇದೆ, ಆ ಒಂದು ಬ್ಯಾಕ್ ವಾಟರ್ ಬಳಿ ಏನಂದರೆ ಆ ಎಲ್ಲ ಕಡತಗಳನ್ನು ನಿನ್ನೆ ಸಾಯಂಕಾಲದ ಸುಮಾರಿಗೆ ಏನಂದರೆ ಈ ಒಂದು ಸುಭಾಷ್ ಗುತ್ತೇದಾರ್ ಅವರ ಮನೆಯಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು ತಂದು ಬಿಸಾಡಿದರು. ಸೊ ಇದ್ರ ಬಗ್ಗೆ ಏನಂದರೆ ಎಸ್ಐಟಿ ಅಧಿಕಾರಿಗಳು ನಿನ್ನೆ ರಾತ್ರಿ ಸುಮಾರು 3 ಗಂಟೆವರೆಗೂ ಕೂಡ ಒಂದು ಶೋಧವನ್ನು ನಡೆಸಿದರು. ಶೋಧದ ಬಳಿಕ ಏನಂತಂದರೆ ಯಾವೆಲ್ಲ ಕಡತಗಳನ್ನು ಇಲ್ಲಿ ಎಸೆಯಲಾಗಿದೆ ಅಂತ ಒಂದು ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿಗಳು ಈ ನೀರಿನಲ್ಲಿ ಇಳಿದು ಒಂದೊಂದು ಪೇಜ್ಗಳನ್ನು ಕೂಡ ಈಗಾಗಲೇ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ. ಇನ್ನು ಸುಟ್ಟಂತಹ ಅರೆಬೆಂದಂತಹ ಕೆಲ ಒಂದು ದಾಖಲೆಗಳು ಈಗಲೂ ಕೂಡ ಇಲ್ಲಿ ಲಭ್ಯವಾಗಿವೆ. ಏನಂದರೆ ಆ ಒಂದು ದಾಖಲೆಗಳ ಪ್ರಕಾರ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಸ್ಪಷ್ಟವಾಗಿ ಏನಂದರೆ ಒಂದು ಮತದಾರರ ಪಟ್ಟಿಯಾಗಿದೆ. ಇದು ಅಕ್ರಮ ಅಂತ ನಾವು ಈಗಲೇ ಹೇಳೋಕ್ಕಾಗಲ್ಲ, ಆದರೆ ಅವರ ಮನೆಯಲ್ಲಿದ್ದಂತಹ ಅಪಾರ ಪ್ರಮಾಣದ ಒಂದು ಮತದಾರರ ಪಟ್ಟಿಯ ಒಂದು ವೋಟರ್ ಲಿಸ್ಟ್ಗಳನ್ನೇ ಸಂಪೂರ್ಣವಾಗಿ ಸುಟ್ಟು ಏನಂದರೆ ಆ ಒಂದು ದಾಖಲೆಗಳನ್ನು ಈ ರೀತಿಯಾಗಿ ನದಿಗೆ ಬಿಸಾಡಿರೋದು ಸದ್ಯ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕೆ ಈ ರೀತಿಯಾಗಿ ದಾಖಲೆಗಳನ್ನು ಸುಟ್ಟು ನದಿಗೆ ಬಿಸುವಂತಹ ಕೆಲಸಕ್ಕೆ ಅಲ್ಲಿನ ಕೆಲಸಗಾರರು ಮುಂದಾಗಿದ್ದಾರೆ ಎಂಬ ಒಂದು ಹಲವು ಪ್ರಶ್ನೆಗಳನ್ನು ಇಟ್ಟುಕೊಂಡು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ನಿನ್ನೆ ಆ ಒಂದು ಎಲ್ಲ ದಾಖಲೆಗಳನ್ನು ಸುಟ್ಟ ಬಳಿಕ ನೇರವಾಗಿ ಒಂದು ಟಮ್ ವಾಹನದಲ್ಲಿ ತೆಗೆದುಕೊಂಡು ಇಲ್ಲಿ ಬ್ಯಾಕ್ ವಾಟರ್ ಇರುವಂತಹ ಅಮರ್ಜಾ ಬ್ಯಾಕ್ ವಾಟರ್ಗೆ ತಂದು ಆ ಎಲ್ಲ ದಾಖಲೆಗಳನ್ನು ಬಿಸಾಡಿತ್ತು. ಸೊ ಹೀಗಾಗಿ ಆ ಒಂದು ಟಮ್ನ ಮಾಲೀಕನಾದಂತಹ ಸಿದ್ದಾರೂಢನನ್ನು ಈಗಾಗಲೇ ವಶಕ್ಕೆ ಪಡೆದು ಆಳಂದ ಪೊಲೀಸರು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿಗಳು ಈ ಒಂದು ನೀರಿನಲ್ಲಿ ಸುಮಾರು ನಿನ್ನೆ ರಾತ್ರಿ 3 ಗಂಟೆವರೆಗೂ ಕೂಡ ಶೋಧ ಕಾರ್ಯ ನಡೆಸಿ ಅಳಿದುಳಿದಂತಹ ಎಲ್ಲ ಒಂದು ದಾಖಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಈಗ ತನಿಖೆಗೆ ಮುಂದಾಗಿದ್ದು, ಈಗ ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರಿಗೆ ಇದೇ ಇಲ್ಲಿ ಸಂಕಷ್ಟ ತಂದು ಕೊಡುವಂತಹ ಬಹುತೇಕ ಸಾಧ್ಯತೆಗಳಿವೆ. ಯಾಕಂದರೆ ಅವರ ಮನೆಯಲ್ಲಿ ಸೇರಿದಂತೆ ಬಾರ್ನಲ್ಲೂ ಕೂಡ ಒಂದು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಷ್ಟೊಂದು ಮಹತ್ವದ ದಾಖಲೆಗಳು ಎಸ್ಐಟಿಗರಿಗೆ ಲಭ್ಯ ಆಗಿರಲಿಲ್ಲ. ಆದರೆ ಪ್ರಮುಖವಾಗಿ ಈಗ ಇರುವಂತಹ ಇನ್ನು ಆಳಂದ ಪಟ್ಟಣದಲ್ಲಿರುವಂಥ ಅವರ ಮನೆಯಲ್ಲಿನ ದಾಖಲೆಗಳಿಗೆ ಬೆಂಕಿ ಹಚ್ಚಿ ಈ ರೀತಿ ಬಿಸಾಡಿರೋದು ಈಗ ಹಲವು ಅನುಮಾನಗಳಿಗೆ ಕೂಡ ಈಗ ಎಡೆ ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಇದನ್ನೇ ಒಂದು ಪ್ರಮುಖ ಅಸ್ತ್ರವಾಗಿ ಮಾಡಿಕೊಂಡು ಎಲ್ಲಿ ಅಕ್ರಮ ನಡೆದಿತ್ತು ಆ ಎಲ್ಲ ಅಕ್ರಮ ದಾಖಲೆಗಳನ್ನೇ ನಾಶ ಮಾಡುವಂತಹ ಕೆಲಸಕ್ಕೆ
ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಒಂದು ಮನೆಯಲ್ಲಿ ಇರುವಂತಹ ಕೆಲಸಗಾರರು ಮುಂದಾಗಿದ್ರ ಎಂಬ ಪ್ರಶ್ನೆಗಳನ್ನು ಕೂಡ ಇಟ್ಕೊಂಡಿದ್ದು ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ರೇವಣಸಿದ್ದೇಶ್ವರ ಕಾಲನಿಯಲ್ಲಿರುವಂತಹ ಮನೆಯಲ್ಲಿನ ಹಾರ್ಡ್ ಡಿಸ್ಕ್ ಅನ್ನು ಈಗಾಗಲೇ SIT ಅಧಿಕಾರಿಗಳು ವಶಪಡಿಸಿಕೊಂಡಿದ್ದು ಯಾರು ಉದ್ದೇಶಪೂರ್ವಕವಾಗಿ ಆ ಎಲ್ಲ ದಾಖಲಾತಿಗಳನ್ನು ಜನರನ್ನು SIT ಅಧಿಕಾರಿಗಳು ಬಂಧಿಸಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಈ ಮೂಲಕ ಕಲಬುರಗಿಯ ಆಳಂದ್ನಲ್ಲಿ ನಡೆದಂತಹ ವೋಟ್ ಚೋರಿ ಪ್ರಕರಣ ಇದೆ SIT ಅಧಿಕಾರಿಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.